ರೈತ ಮಿತ್ರರಿಗೆ ರೈತ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ರೈತರೇ, ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ರೈತರೇ. ಪೊಟ್ಯಾಷಿಯಂ ಸಲ್ಫೈಡ್ ಬಗ್ಗೆ ನಾವು ತಿಳಿದುಕೊಂಡು ನಾವು ಪೊಟ್ಯಾಷ್ ಸಲ್ಫೇಟ್ ನಮ್ಮ ಭೂಮಿಗೆ ಹಾಕ್ತೀವಿ, ಅದರ ಬಗ್ಗೆ ನಮಗಿನ ಮಾಹಿತಿ ಗೊತ್ತಿಲ್ಲ. ಅಂದರೆ ಅದು ಏನು ಮಾಡ್ತೈತಿ, ಅದ್ರೊಳಗೆ ಏನು ಇರ್ತೈತೆ ಅನ್ನೋದು ರೈತರಿಗೆ ಗೊತ್ತಿಲ್ಲ ಆಗೈತಿ. ಅದರ ಸಂಬಂಧ ಏನು ಮಾಡೋದಂದ್ರೆ ಅದ್ರ ಬಗ್ಗೆ ತಿಳ್ಕೊಂಬರೋಣ, ಅದ್ರೊಳಗೆ ಏನು ಇರ್ತೈತಿ ಅನ್ನೋದು. ಪೊಟ್ಯಾಷಿಯಂ ಸಲ್ಫೇಟ್ ಅಂದ್ರೆ 41.6% ಪೊಟ್ಯಾಷಿಯಂ ಅಂಶ ಹೊಂದಿರ್ತೈತಿ. ನೀರಿನಲ್ಲಿ ಕರಗ್ತೈತಿ ರೀ, ಸುಲಭವಾಗಿ ನೀರಿನಲ್ಲಿ ಕರಗುವುದೇ ಪೊಟ್ಯಾಷಿಯಂ. ಹಾಗೆ ತಟಸ್ಥ ಉಪ್ಪು ಮತ್ತು ತಟಸ್ಥ ಗೊಬ್ಬರ ಇರ್ತೈತಿ ರೀ ಇದ್ರೊಳಗೆ. ಹಾಗೆ ಪೊಟ್ಯಾಷಿಯಂ ಮತ್ತು ಗಂಧಕದ ಮೂಲವಾಗಿದೆ. ಪೊಟ್ಯಾಷಿಯಂ ಅನ್ನೋದು ಗಂಧಕದ ಮೂಲವಾಗಿದೆ. ಹಾಗೆ ಇದು ತರಕಾರಿ ಉತ್ಪಾದನೆಯಲ್ಲಿ ಪೊಟ್ಯಾಷಿಯಂ ಆದ್ಯತೆಯ ರೂಪ. ಅಂದರೆ ತರಕಾರಿ ಬೆಳೆಗಳಿಗೆ ಪೊಟ್ಯಾಷಿಯಂ ಹೋಗೋದ್ರಿಂದ ಅಂದರೆ ಬೆಳವಣಿಗೆ ಆಗ್ತದೆ, ಉತ್ಪಾದನೆ ಅಂದ್ರೆ ಮಾಲ್ ಹೆಚ್ಚು ಬರ್ತೈತಿ. ಹಾಗೆ ಉತ್ತಮ ಗುಣಮಟ್ಟದ ಶೆಲ್ಫ್ ಜೀವನವನ್ನು ವಿಸ್ತರಿಸುತ್ತದೆ. ಬೇರಿನ ಬೆಳೆಗಳಿಗೆ ವಿಶೇಷವಾಗಿ ಆಲೂಗಡ್ಡೆಗೆ ಬಳಸಲಾಗುತ್ತದೆ ಪೊಟ್ಯಾಷಿಯಂ ಸಲ್ಫೇಟ್. ಅದಕ್ಕಂದ್ರೆ ಆಲೂಗಡ್ಡೆ ಅಂದರೆ ಬಟಾಟಿಗೆ ಹೆಚ್ಚು ಬಳಕೆ ಮಾಡ್ತಾರ. ಹಾಗೆ ಕೊರಾಯ್ಡ್ ಮುಕ್ತ ಮತ್ತು ಕಡಿಮೆ ಉಪ್ಪಿನ ಸೂಚ್ಯಾಂಕ ಹೊಂದಿದೆ. ಇದು ಪೊಟ್ಯಾಷಿಯಂ ಸಲ್ಫೇಟ್ ಬಂದು ಕೊರಾಯ್ಡು ಕಡಿಮೆ ಉಪ್ಪನ್ನು ಹೊಂದಿದೆ. ಇದು ಪೊಟ್ಯಾಷಿಯಂನಲ್ಲಿ ಉತ್ತಮ ಬೆಳೆಗಳು, ಇಳುವರಿ, ಒಣ ಉಳಿಕೆ, ಹಾಗೆ ಸಕ್ಕರೆ, ಜೀವಸತ್ವ ಸಿ, ಬಣ್ಣ, ರುಚಿ, ಸೆಲ್ಫ್ ಜೀವನವನ್ನು ಸುಧಾರಿಸುತ್ತದೆ. ಅಂದ್ರೆ ಈ ಗೊಬ್ಬರ ಹೋಗಿದ್ರಿಂದ ಏನೇನಾಕೈತಿ ಅಂದ್ರೆ ಇಳುವರಿ ಬರ್ತೈತ್ರಿ, ಹಾಗೆ ಸಕ್ಕರೆ ಅಂಶ ಬರ್ತೈತಿ, ಜೀವಸತ್ವ ಸಿ ಇರ್ತೈತಿ, ಹಾಗೆ ಕಲರ್ ಬರ್ತೈತಿ, ರುಚಿ ಬರ್ತೈತಿ, ಶೈನಿಂಗ್ ಬರ್ತೈತಿ. ಕಬ್ಬಿಗೆ ರುಚಿ, ಶೈನಿಂಗ್ ಎಲ್ಲ ಬರತ್ರಿ ಸಲ್ಫೈಟ್ ಪೊಟ್ಯಾಷಿಯಂ ಮುಗಿದ್ರಿಂದ. ಹಾಗೆ ಚಳಿಗಾಲ, ಬರಗಾಲ, ಲವಣತ್ವಗಳನ್ನು ಸಂಯುಕ್ತೈತಿ ಅಂದ್ರೆ ಹೆಚ್ಚಿಸ್ತೈತ್ರಿ. ಅಂದ್ರೆ ಚಳಿಗಾಲದಾಗ ಹೋದ್ರು ಭೂಮಿಗೆ ಏನು ಬೇಕು, ಅದಕ್ಕೆ ಬೆಳಿಗ್ಗೆ ಏನು ಹೋಗ್ಬೇಕಲ್ಲ ಅದೆಲ್ಲ ಹೋಗ್ತೈತ್ರಿ. ಹಾಗೆ ಇದು ಪೊಟ್ಯಾಷಿಯಂ ಬಂದು ಕ್ಲೋರೈಡ್ ಮತ್ತು ಪೊಟ್ಯಾಷಿಯಂ ಸಲ್ಫೈಟ್ ಎರಡೂ ಮುಖ್ಯ ಪೊಟ್ಯಾಷಿಯಂ ಗೊಬ್ಬರಗಳಾಗಿವೆ. ಆದರೆ ಪೊಟ್ಯಾಷಿಯಂ ಸಲ್ಫೈಟ್ ಬಂದು ತರಕಾರಿ ಬೆಳೆಗಳಿಗೆ ಮಾತ್ರ ಹೆಚ್ಚು ಒಗಿತಾರೆ ಗೊಬ್ಬರ, ಏಕೆಂದರೆ ಇದು ಉತ್ತಮ ಗುಣಮಟ್ಟದ ಶೆಲ್ಫ್ ಜೀವನ ಕ್ಲೋರೈಡ್ ಆಗಿದೆ. ಇದರಿಂದ ಇದನ್ನು ಹೆಚ್ಚು ಬೆಳೆಗಳಿಗೆ ಯಾವುದಂದ್ರೆ ತರಕಾರಿಗೆ ಹೆಚ್ಚು ಬಳಕೆ ಮಾಡ್ತಾರ. ಹಾಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ.